ಯಾವಾಗಲೂ ಯಾರನ್ನು ಕುರುಡರಾಗಿ ನಂಬಬೇಡಿ, ಯಾಕೆಂದರೆ ಈ ಜಗತ್ತು ಇಷ್ಟೂ ಒಳ್ಳೆಯದಲ್ಲ ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುವಷ್ಟು. ಯಾವಾಗಲೂ ಸಂತೋಷವಾಗಿರಿ. ಇದನ್ನು ಯೋಚಿಸುತ್ತಾ ಜಗತ್ತಿನಲ್ಲಿ ನಮಗಿಂತ ಹೆಚ್ಚು ಕಷ್ಟದಲ್ಲಿರುವವರು ಮತ್ತು ದುಃಖದಲ್ಲಿರುವವರು ಇದ್ದಾರೆ ಎಂದು. ಸಮಯದ ಕೆಲಸವೇ ಹಾದು ಹೋಗುವುದು. ಅದು ಕೆಟ್ಟದ್ದಾಗಿದ್ದರೆ ತಾಳ್ಮೆಯಿಂದಿರಿ ಮತ್ತು ಒಳ್ಳೆಯದಾಗಿದ್ದರೆ ಒಂದು ಧನ್ಯವಾದವನ್ನು ಹೇಳಿ. ಸ್ಟ್ರಾಂಗ್ ಆಗಿರೋದು ಆಗ ತುಂಬ ಖುಷಿ ಕೊಡುತ್ತೆ, ಇಡೀ ಜಗತ್ತೇ ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿರುವಾಗ. ನಿಯತ್ತು ಸ್ಪಷ್ಟವಾಗಿದ್ದರೆ ಮತ್ತು ಉದ್ದೇಶ ಸರಿಯಾಗಿದ್ದರೆ ಖಂಡಿತವಾಗಿಯೂ ದೇವರು ನಿಮಗೆ ಯಾವುದಾದರೂ ರೀತಿಯಲ್ಲಿ ಸಹಾಯ ಮಾಡೇ ಮಾಡುತ್ತಾನೆ. ಜೀವನದಲ್ಲಿ ಯಾರನ್ನೂ ದೂಷಿಸಬೇಡಿ. ಒಳ್ಳೆಯ ಜನರು ಸಂತೋಷವನ್ನು ಕೊಡುತ್ತಾರೆ ಮತ್ತು ಕೆಟ್ಟವರು ಅನುಭವವನ್ನು ನೀಡಿ ಹೋಗುತ್ತಾರೆ. ಯಾವಾಗಲೂ ಬೆಲೆಯುಳ್ಳವರಾಗಿರಿ. ಲಭ್ಯವಲ್ಲ, ನೀವು ಲಭ್ಯವಾಗುತ್ತಲೇ ಇದ್ದರೆ ಜಗತ್ತು ನಿಮ್ಮನ್ನು ಬಳಸಿಕೊಳ್ಳುತ್ತಲೇ ಇರುತ್ತೆ. ಅಕಸ್ಮಾತ್ ನಿಮ್ಮ ಪ್ರಾಮುಖ್ಯತೆಯನ್ನು ನೀವು ಯಾರಿಗಾದರೂ ಹೇಳಲೇಬೇಕಾದರೆ ಅರ್ಥ ಮಾಡಿಕೊಳ್ಳಿ, ಇನ್ನು ಮುಂದೆ ನೀವು ಅವರಿಗೆ ಮುಖ್ಯವಲ್ಲ ಎಂದು. ಅಸ್ತಮಿಸುವ ಸೂರ್ಯ ಈ ಮಾತಿನ ಸಂಕೇತವಾಗಿದೆ. ಅಂತ್ಯವು ಕೂಡ ಇಷ್ಟು ಸುಂದರವಾಗಿರಬಹುದು. ಸಮಯವು ಅಂತಹ ತಕ್ಕಡಿ ನಮ್ಮ ಕೆಟ್ಟ ಕಾಲದಲ್ಲಿ ನಮ್ಮದೇ ಪ್ರೀತಿಪಾತ್ರರ ತೂಕವನ್ನು ತಿಳಿಸಿಬಿಡುತ್ತೆ. ಕೆಲವು ಸಂಬಂಧಗಳು ಬಾಡಿಗೆ ಮನೆಗಳಂತೆ, ಎಷ್ಟೇ ಅಲಂಕಾರ ಮಾಡಿದರೂ ಅವು ಎಂದಿಗೂ ನಮ್ಮದಾಗಲ್ಲ. ಬಡಿಯುತ್ತೀರಿ, ಸಂಬಂಧಗಳ ಬಾಗಿಲನ್ನು ಭೇಟಿಯಾಗದಿದ್ದರೂ ಜೀವಂತವಾಗಿ ಆದರೂ ಇರುತ್ತೆ. ಉತ್ತಮ ಸಮಯ ಎಂದಿಗೂ ಬರೋದಿಲ್ಲ. ಸಮಯವನ್ನೇ ಉತ್ತಮವನ್ನಾಗಿ ಮಾಡಿಕೊಳ್ಳಬೇಕು. ನೀವು ನಿಮ್ಮೊಂದಿಗೆ ಸೋಲದಿದ್ದರೆ ಗೆಲುವು ನಿಮ್ಮದಾಗುವುದು ಖಚಿತ. ಪಶ್ಚಾತ್ತಾಪವಿಲ್ಲ. ಯಾವುದರ ಬಗ್ಗೆಯೂ ಜೀವನದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ. ಕಡಿಮೆ ಜನರಿಗೆ ಮಾತ್ರ ತಿಳಿದಿರುತ್ತೆ ಇದು ಅವರಿಗೆ ತುಂಬ ಕಡಿಮೆ ತಿಳಿದಿದೆ ಎಂದು. ನೀವು ಎಲ್ಲದಕ್ಕಿಂತ ಉತ್ತಮರಾಗಲು ಕೆಟ್ಟದ್ದಕ್ಕಿಂತ ಕೆಟ್ಟ ಪರಿಸ್ಥಿತಿಯ ಜೊತೆ ಹೋರಾಡಲೇಬೇಕಾಗುತ್ತೆ. ಪ್ರೀತಿ ದೃಢವಾಗಿದ್ದರೆ ವಿಷಯ ಎಂಥದ್ದೇ ಆಗಿರಬಹುದು, ಆದರೆ ಆ ಸಂಬಂಧವು ಎಂದಿಗೂ ಒಡೆದು ಹೋಗೋದಿಲ್ಲ. ತೆರೆದ ಆಕಾಶದಲ್ಲಿ ಆ ಹೊಳೆಯುವ ಚಂದ್ರ ಮತ್ತು ಹೃದಯದಲ್ಲಿ ಹುಟ್ಟುವ ಪ್ರೀತಿ ಕೆಲವೊಮ್ಮೆ ಹೆಚ್ಚು, ಕೆಲವೊಮ್ಮೆ ಕಡಿಮೆ ಆಗುತ್ತಲೇ ಇರುತ್ತೆ. ಮನುಷ್ಯ ತನ್ನ ಖುಷಿಯನ್ನು ಯಾವಾಗ ಬೇರೆಯವರಲ್ಲಿ ಹುಡುಕುವ ಪ್ರಯತ್ನ ಮಾಡುತ್ತಾನೋ ಆಗ ಅವನು ಖುಷಿಗಿಂತ ನೋವನ್ನೇ ಹೆಚ್ಚಾಗಿ ಪಡೆಯುತ್ತಾನೆ.